ಹಲೋ, ಲಿಂಕ್ ಜನ್ರೇಟ್ ಮಾಡೋದು ಹೇಗೆ ಅಂತ ಇವತ್ತು ಹೇಳ್ತಾ ಇದ್ದೀನಿ. ಯಾರು ವಿಡಿಯೋ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಲೈಕ್ ಮಾಡಿ ಮತ್ತು ಕಾಮೆಂಟ್ ಮಾಡಿ. ಏನಾರ ಡೌಟ್ ಇದ್ದರೆ ನಾನೇನಾದ್ರು ನಿಮಗೆ ಹೆಲ್ಪ್ ಮಾಡ್ತೀನಿ. ಹೇಗೆ ಅಂತ ನಿಮಗೆ ಲಿಂಕ್ ಜನ್ರೇಟ್ ಮಾಡೋದನ್ನ ಹೇಳ್ತೀನಿ. ಮೊದಲು ನೀವು ಅದು ನಾನು ಬೇರೆ ವಿಡಿಯೋದಲ್ಲಿ ಹೇಳ್ತೀನಿ ನಿಮಗೆ. ಅಂದರೆ ಮೀಶೋ ಕ್ರಿಯೇಟರ್ ಕ್ಲಬ್ನ ಹೇಗೆ ಕ್ರಿಯೇಟ್ ಮಾಡೋದು ಅಂತ. ಇವಾಗ ಈ ವಿಡಿಯೋನ ನಾವು ಪೋಸ್ಟ್ ಮಾಡೋದಾ ಈ ವಿಡಿಯೋ ಪೋಸ್ಟ್ ಮಾಡಾದ್ಮೇಲೆ ಇವಾಗ ಅದು ಸ್ಟೋರಿಲಿದೆ, ಅದನ್ನ ರೀಲ್ಗೆ ಹಾಕ್ಬಿಟ್ಟು ಅದನ್ನು ಪೋಸ್ಟ್ ಮಾಡಬೇಕು ನಾವು. ಅದನ್ನು ಈಗ ಪೋಸ್ಟ್ ಮಾಡುವಾಗ ಅದಕ್ಕೋಷ್ಟು ಒಂದಷ್ಟು ಬರ್ಕೊಳ್ಬೇಕು. ಅದನ್ನ ಬರ್ಕೊಳ್ತೀನಿ ನೋಡಿ. ಇದು ಎಷ್ಟರಲ್ಲಿದೆ ಅಮೌಂಟು? ಅಂಡರ್ 102 ಅಲ್ಲಿದೆ. ಹಾಕ್ಕೊಂಡು ಹ್ಯಾಶ್ಟ್ಯಾಗ್ ಹಾಕ್ಕೊಂಡು ಫಾಲೋ ಅಂತ ಕೊಟ್ಕೊಳ್ಳೋದ, ಲೈಕ್ ಅಂತ ಕೊಟ್ಕೊಳ್ಳೋದ, ಮತ್ತು ಮೀಶೋ ಆ್ಯಪ್, ಆಮೇಲೆ ಹ್ಯಾಶ್ಟ್ಯಾಗ್ ಹಾಕ್ಕೊಂಡು ತಿರ್ಗಾ ಮೀಶೋ ಕ್ರಿಯೇಟರ್ ಕ್ಲಬ್ಬು, ಆಮೇಲೆ ಎಕ್ಸ್ಪ್ಲೋರ್ ಪೇಜ್ ಅಂತ ಹಾಕ್ಕೊಂಡು ಇದನ್ನು ಮುಂದೆ ಸ್ಕ್ರೋಲ್ ಮಾಡಿದಾಗ ಲಿಂಕ್ ಮಾಡೋದ ಯಾವ್ದಾರ ವೀಡಿಯೋನ. ಅದಕ್ಕೆ ನಾನು ಟೈಟಲ್ ಏನು ಬರ್ಕೊಳ್ತಿಲ್ಲ, ನೀವೇನಾದರೂ ಟೈಟಲ್ ಬರ್ಕೊಳ್ಬೋದು ಬೇಕು ಅಂತಂದರೆ. ಮತ್ತು ಇಲ್ಲಿ ಟ್ರಾನ್ಸ್ಲೇಟ್ ರೀಲ್ ಅಂತ ಇರ್ತದೆ, ಅದನ್ನ ನೀವು ಪ್ರತಿ ರೀಲಲ್ಲೂ ಆನ್ ಆಗಿರುತ್ತೆ, ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಆನ್ ಆಗಿದೆಯೋ ಇಲ್ಲವೋ ಅಂತ. ನಾನು ಚೆಕ್ ಮಾಡಿದ್ದೀನಿ ನೋಡಿ, ಅದನ್ನು ಯಾವಾಗಲೂ ಆನ್ ಮಾಡ್ಕೊಳ್ಳಿ. ಈಗ ನಾನು ಪೋಸ್ಟ್ ಮಾಡಿದ್ದೀನಿ ನೋಡಿ ರೀಲ್ನ. ನನ್ನದು ಇನ್ಸ್ಟಾಗ್ರಾಮ್ ಲಿಂಕ್ನ ನಾನು ಯೂಟ್ಯೂಬ್ ಅಕೌಂಟ್ ಚಾನಲನ್ನು ಲಿಂಕ್ ಕೊಟ್ಟಿದ್ದೀನಿ. ನೀವು ಒಂದು ಸಲ ಚೆಕ್ಔಟ್ ಮಾಡಿ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟನ್ನ ಫಾಲೋ ಮಾಡ್ಕೊಳ್ಳಿ. ಈಗ ನಾವು ಮಾಮೂಲಿ ಮೀಶೋಗೆ ಬರೋದ, ಮೀಶೋ ಕ್ರಿಯೇಟರ್ ಕ್ಲಬ್ ಅದು ಕ್ರಿಯೇಟ್ ಆಗಿರುತ್ತಲ್ವ. ಇದು ಇನ್ನೂ ಯಾರ್ಯಾರು ಕ್ರಿಯೇಟ್ ಮಾಡಿದ್ದೀರಾ ಅವ್ರಿಗೆ ಲಿಂಕ್ ಜನ್ರೇಟ್ ಮಾಡೋದು ಹೇಳ್ಕೊಡ್ತಾ ಇದ್ದದ್ದು ಅಷ್ಟೇ. ಲಿಂಕ್ ಮಾಡಿಲ್ಲದೆ ಹೋದವ್ರಿಗೆ ನಾನು ಬೇರೆ ವಿಡಿಯೋ ಮಾಡ್ತೀನಿ ಅದನ್ನು ಹೇಗೆ ಲಿಂಕ್ ಮಾಡೋದು ಅಂತ. ಇವಾಗ ನಾವು ಅಲ್ಲಿ ಇರುತ್ತೆ ಆಟೋ ಡಿ ಎಮ್ ಆ ಥರ ಇರುತ್ತೆ. ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ವಿಡಿಯೋನ ಈಗ ಸೆಲೆಕ್ಟ್ ಯುವರ್ ಆರ್ಡರ್, ನೀವು ಆರ್ಡರ್ ಮಾಡಿರೋದು ಇಟ್ಕೋಬೋದು. ಇಲ್ಲಾಂದರೆ ನಾವು ವಿಶ್ ಲಿಸ್ಟ್ಗೆ ಹಾಕಿರ್ತೀವಲ್ಲ ಅದನ್ನು ತೊಗೊಳ್ಬೋದು. ಇನ್ನೊಂದು ಕಾಪಿ ಲಿಂಕ್ ಇರುತ್ತೆ, ನಾವು ಆಗ ಲೈಕ್ ಕೊಟ್ಟು ವಿಶ್ ಲಿಸ್ಟಲ್ಲಿ ಇರ್ತಲ್ವ ಅದನ್ನ ಕೊಟ್ಟು ಇದು ಮಾಡಿದ್ರೆ ಕಂಪ್ಲೀಟ್ ಆಗುತ್ತೆ. ಈಗ ಲಿಂಕು ಜನ್ರೇಟ್ ಆಗಿರುತ್ತೆ. ಇವಾಗ ನೋಡಿ ಲಿಂಕ್ ಜನ್ರೇಟ್ ಆಗಿರೋದನ್ನು ತೋರಿಸ್ತೀನಿ. ಇದನ್ನು ಫಸ್ಟು ಸ್ಟೋರಿಗೆ ಹಾಕ್ಕೊಳ್ಳೋದ. ಸ್ಟೋರಿಗೆ ಹಾಕುವಾಗ ಅದು ಲಿಂಕ್ ಕಾಪಿ ಮಾಡ್ಕೊಳ್ಬೇಕಲ್ವ. ಅದನ್ನು ಕಾಪಿ ಮಾಡಿಕೊಂಡು ಇಲ್ಲಿ ಲಿಂಕ್ ಅಂತ ಇರುತ್ತೆ, ಅದು ಲಿಂಕ್ ಹಾಕ್ಬಿಟ್ಟು ಕಸ್ಟಮೈಸ್ ಸ್ಟಿಕ್ಕರ್ ಟೆಕ್ಸ್ಟ್ ಅಂತೇನೋ ಇರುತ್ತೆ, ಅದಕ್ಕೆ ಲಿಂಕ್ ಅಂತ ಕೊಟ್ಕೊಂಡು ಸ್ಟೋರಿಗೆ ಹಾಕ್ಕೊಳ್ಳಿ. ಇದನ್ನು ಯಾರಾದರೂ ನೀವು ಫ್ರೆಂಡ್ಸು ರಿಲೇಟಿವ್ಸು ಯಾರ್ಯಾರು ಐತೆ ಆ ಲಿಂಕ್ ಮೇಲೆ ಜಾಯಿನ್ ಮಾಡಿ. ಬೇಕಾದ್ರೆ ನೀವು ಅವರು ನಿಮಗೆ ಅರ್ನ್ ಆಗುತ್ತೆ. ಅವ್ರೇನಾರು ಆರ್ಡ್ರ್ ಮಾಡಿದ್ರೆ. ಇದು ಡೌನ್ಲೋಡ್ ಆಗ್ತಾಯಿದೆ, ಲೋಡಿಂಗ್ ಆಗ್ತಾಯಿದೆ. ನೋಡಿ ಆಗ್ತು. ಇವಾಗ ಲಿಂಕ್ ಜನ್ರೇಟ್ ಆಗಿದೆಯೋ ಇಲ್ಲವೋ ಅಂತ ಅದನ್ನು ನಿಮಗೆ ತಿಳಿಸ್ತೀನಿ. ನೋಡ್ತಿರೋರು ವಿಡಿಯೋನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಅದೇ ಕಾರಣಕ್ಕೂ, ಸರಿನಾ? ಇವಾಗ ಲಿಂಕ್ ಜನ್ರೇಟ್ ಆಗೋದು ಪೋಸ್ಟ್ ಆಗಿದೆಯಾ ನೋಡೋದ, ಒಂದು ನಿಮಿಷ. ಈಗ ನೋಡಿ ಲಿಂಕ್ ಅಂತ ಯಾರೋ ಒಬ್ಬರು ಕಳಿಸಿದ್ದಾರೆ ನೋಡಿ. ಲಿಂಕ್ ಅವ್ರಿಗೆ ಸೆಂಡ್ ಆಗಿದೆ ನೋಡಿ. ನಿಮಗೆ ಪ್ರೂಫ್ ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡಿ ಇಲ್ಲಿ. ಮತ್ತು ಲಿಂಕ್ ಸೆಂಡ್ ಆಗಿಲ್ಲ ಅಂತಂದರೆ ಅವರು ಫಾಲೋ ಮಾಡ್ಕೊಂಡು ತಿರ್ಗಾ ಫಾಲೋ ಮಾಡಿಕೊಂಡು ತಿರ್ಗಾ ಕಾಮೆಂಟ್ ಮಾಡಿದ್ರೆ ಅವ್ರಿಗೆ ಲಿಂಕ್ ಸೆಂಡ್ ಆಗುತ್ತೆ ನೋಡಿ. ಲಿಂಕ್ ಸೆಂಡ್ ಆಗಿದೆ. ಮತ್ತು ಆ ವಿಡಿಯೋ ಬೇಕು ಅಂತಂದರೆ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು.